ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯಿಂದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ದೊರೆತಿದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೆ ಹಾಗೂ ನಮ್ಮ ನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರಿಗೆ ಮತ್ತು ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರಿಗೆ ಹಾಗೂ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರಿಗೆ, ವೇಣುಗೋಪಾಲ್ ಸಾಹೇಬರಿಗೆ ಮತ್ತು ಸುರ್ಜಿವಾಲಾ ಸಾಹೇಬರಿಗೂ ಸಹ ವಂದನೆಗಳನ್ನು ಸಮರ್ಪಣೆ ಮಾಡ್ತೇನೆ. ಮತ್ತು ನಮ್ಮ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಜಿ ಅವರಿಗೆ, ಎಲ್ಲ ರಾಜ್ಯದ ಎಲ್ಲ ನಾಯಕರಿಗೂ ಸಹ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಮರ್ಪಣೆ ಮಾಡ್ತೇನೆ. ಹಾಗೆ ನಮ್ಮ ಜಿಲ್ಲಾ ಸಚಿವರಾದಂಥ ಸನ್ಮಾನ್ಯ ಡಿ. ಸುಧಾಕರ್ ಅವರು, ಗೌರವಾನ್ವಿತ ಎಲ್ಲ ಶಾಸಕರು ನನಗೆ ಟಿಕೆಟ್ ಸಿಗುವಲ್ಲಿ ಒಂದೇ ಕುಟುಂಬದವರ ಹಾಗೆ ಒಟ್ಟೊಟ್ಟಿಗೆ ನನ್ನ ಹೆಸರನ್ನ ಚಿತ್ರದುರ್ಗದಿಂದ ಹಿಡಿದು ದೆಹಲಿಯವರೆಗೆ ಒಂದೇ ಹೆಸರನ್ನ ಕಳಿಸಿರುವ ಮುಖಾಂತರ ಇವತ್ತು ಒಂದೇ ಹೆಸರು ಆಯ್ಕೆಯಾಗಿ ನನಗೆ ಲಭಿಸಿದೆ. ಈ ಸಂದರ್ಭದಲ್ಲಿ ನನಗೆ ಸಿಕ್ಕಂತ ಕಾಂಗ್ರೆಸ್ ಪಕ್ಷದ ಟಿಕೆಟು ಚಿತ್ರದುರ್ಗ ಜಿಲ್ಲೆಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಸಂದಂತ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ನನಗೆ ಸಹಕಾರ ಮಾಡಿದಂತ ಮಾಧ್ಯಮದ ಮಿತ್ರಗಳಿಗೂ ಸಹ ಇದೇ ಸಹಕಾರ ಸದಾಕಾಲ, ಯಾಕೆಂದ್ರೆ ತಾವು ಮಾಧ್ಯಮದವರು ನಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಮನೆ ಮನೆಗೆ ಬೀದಿಗೆ ತಲುಪಿಸ್ತಾ ಇರ್ತೀರಿ. ಅದು ಬಹಳ ಮುಖ್ಯ. ನಿಮ್ಮ ಸಹಕಾರ ಸದಾಕಾಲ ನನ್ನ ಮೇಲೆ ಇರಲಿ, ನಮ್ಮ ಪಕ್ಷದ ಮೇಲೆ ಇರಲಿ ಅನ್ನುವಂತ ಬಯಕೆಯನ್ನು ಆಶಿಸಿ ನಿಮಗೂ ಸಹ ವಂದನೆಗಳನ್ನು ಸಮರ್ಪಣೆ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.